ಹಾಯ್ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವೀಡಿಯೋನ ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಹೂಗಳು ನೋಡ್ತಾ ಇದ್ದರೆ ಖುಷಿ ಆಗುತ್ತಲ್ಲ. ಸಮ್ಮರಲ್ಲೂ ಇಷ್ಟೊಂದು ಹೂವು ಎಲ್ಲಿದೆ ಅಂತ ಅಂದ್ಬಿಟ್ಟು ನಮ್ಮ ಮನೆ ಹಿಂದೆನೇ ಅಟ್ಯಾಚ್ ಆದಂಗೆ ಪಾರ್ಕ್ ಇದೆ. ಅಲ್ಲಿ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ಹೂವು ಅಂದರೆ ಎಲೆ ಒಂದೇ ಒಂದು ಎಲೆ ಕಾಣಿಸಲ್ಲ ಗಿಡದಲ್ಲಿ, ಅಷ್ಟು ಹೂವು ಇದೆ. ಒಂಥರ ತುಂಬ ಅಂದರೆ ತುಂಬ ಖುಷಿಯಾಗುತ್ತೆ. ಅದು ಈ ಸಮ್ಮರಲ್ಲಿ ಎಲೆಗಳೆಲ್ಲ ಉದುರೋಂಥ ಕಾಲದಲ್ಲಿ ಗಿಡದಲ್ಲಿ ಹೂವು ನೋಡೋದೇ ತುಂಬ ಕಡಿಮೆ. ಆ ಥರ ಇರುವಾಗ ಈ ಒಂದು ಗಿಡದಲ್ಲಿ ಪ್ರತಿ ವರ್ಷವೂ ಈ ಸೀಸನ್ನಲ್ಲಿ ಅಷ್ಟು ಹೂವು ಇರುತ್ತೆ. ಗಿಡನೇ ಕಾಣಲ್ಲ, ಆ ಕೊಂಬೆಗಳಾಗ್ಬೋದು ಅದು ಯಾವುದು ಕಾಣಲ್ಲ, ಅಷ್ಟು ಕವರ್ ಮಾಡ್ಕೊಳ್ಳುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಮನೆ ಹಿಂದೆನೇ ಅಟ್ಯಾಚ್ ಆದಂಗೆ ಪಾರ್ಕ್ ಇದೆ, ಹಾಗೆ ಜಿಮ್ ಏರಿಯಾ ಕೂಡ ಇದೆ. ಕೆಲವೊಂದು ಸಲ ವಾಕಿಂಗ್ ಹೋಗೋದಾದರೆ ನಾನು ಇಲ್ಲೇ ಹೋಗೋದು, ಜಿಮ್ಮು ಇದೆ. ಹಾಗಾಗಿ ಸಮ್ಮರಲ್ಲೆಲ್ಲ ಎಲೆಗಳಿದ್ರೂ ಆಲ್ರೆಡಿ ಹೊಂಗೆ ಗಿಡದಲ್ಲಿ ಚಿಗುರು ಬಂದಿದೆ, ನೋಡ್ತಿರ್ಬೋದು ನೀವು. ಅಂದರೆ ತುಂಬ ದಿನದಿಂದ ಅದನ್ನು ವೀಡಿಯೋ ಮಾಡಿ ನಾನು ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೆ. ಟೆರೆಸ್ ಮೇಲೆ ಹೋದಾಗ ಫೋನ್ ಮರ್ತು ಹೋಗ್ತಾಯಿದ್ದೆ. ಸರಿ ಅಂತ ಅಂದ್ಬಿಟ್ಟು ಇವತ್ತು ಟೆರೆಸ್ ಮೇಲೆ ಹೋದಾಗ ಕೈಯಲ್ಲಿ ಫೋನ್ ಕೂಡ ಇತ್ತಲ್ಲ, ಸರಿ ಅಂತ ಅಂದ್ಬಿಟ್ಟು ವೀಡಿಯೋ ಮಾಡಿ ನಿಮಗೂ ಕೂಡ ಫ್ಲವರ್ಸ್ನ ತೋರಿಸಿದ್ದು. ಅದಾದಮೇಲೆ ಬಾಗ್ಲಂಗೆ ನೀರು ಹಾಕಿ ರಂಗೋಲಿ ಹಾಕೋಣ ಅಂತ ಅಂದ್ಬಿಟ್ಟು ಬಂದೆ. ನನಗೆ ಪ್ರತಿನಿತ್ಯ ಹೊಸ ಹೊಸ ರಂಗೋಲಿಗಳು ಬಿಡಿಸೋದು ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಅದು ಅಂದರೆ ಎಲ್ಲವೂ ಗೊತ್ತಿರುತ್ತೆ ಅಂತಲ್ಲ, ಕೆಲವೊಂದೆಲ್ಲ ನಾನು ಇನ್ಸ್ಟಾಗ್ರಾಮಲ್ಲಿ, ಫೇಸ್ಬುಕ್ಕಲ್ಲಿ, ಯೂಟ್ಯೂಬಲ್ಲೂ ಕೂಡ ನೋಡ್ಕೊಂಡಿರ್ತೀನಿ. ನನಗದು ಬಿಡಿಸ್ಲಿಕ್ಕೆ ಈಸಿ ಅಂತ ಅನಿಸೋ ರಂಗೋಲಿಯನ್ನು ಫಸ್ಟ್ ಒಂದು 2 ದಿನ ಹಾಗೆ ಬಿಡಿಸಿರ್ತೀನಿ, ನೋಡ್ಕೊಂಡು ಬಿಡಿಸ್ತೀನಿ. ಅದಾದಮೇಲೆ ನೋಡ್ಕೊಳ್ದೆ ಬಿಡಿಸ್ಲಿಕ್ಕೆ ಬರುತ್ತೆ. ಫಸ್ಟಿಗೆ ನೋಡ್ಕೊಂಡು ಬಿಡ್ಸೋಕೆ ಹೋದರೆ ಅದು ಸ್ವಲ್ಪ ಅಂದರೆ ಕೈಯೆಲ್ಲ ತಡೋರ್ಸ್ ಥರ ಆಗುತ್ತೆ, ಈಸಿ ಅಂತ ಅನಿಸಲ್ಲ ಬಿಡಿಸ್ಲಿಕ್ಕೆ. ಅದೇ ಒಂದು 2 ದಿನ ಮೊಬೈಲಲ್ಲೋ ಎಲ್ಲೋ ನೋಡಿಕೊಂಡು ಒಂದು ಪೇಪರ್ ಮೇಲೆ ಎಲ್ಲಾದರೂ ಬಿಡಿಸಿ ಅದಾದಮೇಲೆ ನಾನು ರಂಗೋಲಿನ ಬಿಡ್ಸೋಕೆ ಹೋದಾಗ ಏನಾಗುತ್ತೆ, ತುಂಬ ದಿನ ನೆನಪಲ್ಲೂ ಕೂಡ ಉಳಿಯುತ್ತೆ. ಹಾಗೆಯೇ ಬಿಡಿಸುವಾಗ ಕೈ ಎಲ್ಲೂ ಕೂಡ ಶೇಕ್ ಆಗಲ್ಲ. ಸೊ ಅದಕ್ಕೋಸ್ಕರ ಒಂದು 2-3 ಸಲ ಪ್ರಾಕ್ಟೀಸ್ ಮಾಡಿ, ಯಾವುದು ಬರಲ್ಲ ಅಂತ ಏನಿರಲ್ಲ, ನಾವು ಪ್ರಾಕ್ಟೀಸ್ ಮಾಡಲ್ಲ ಅಷ್ಟೇ. ಈ ಥರ ಪ್ರಾಕ್ಟೀಸ್ ಮಾಡೋದ್ರಿಂದ ಏನಾಗುತ್ತೆ, ಬೇಗನೆ ಬಂದ್ಬಿಡುತ್ತೆ ಯಾವುದೇ ವಿದ್ಯೆ ಆದ್ರೂ. ಹಾಗಾಗಿ ಕೆಲವೊಂದು ಡಿಸೈನ್ ಮಾತ್ರ ಸುಮಾರಷ್ಟು ಬರುತ್ತೆ. ನಾನು ಅಂದರೆ ಹೈಸ್ಕೂಲ್ ಇರುವಾಗಿಂದನೇ ನಾನು ರಂಗೋಲಿನ ಬಿಡಿಸ್ತಾ ಇದ್ದೆ. ಹಾಗಾಗಿ ನನಗೆ ರಂಗೋಲಿ ಮುಂಚೆಯಿಂದನೂ ಇಷ್ಟ. ಅದರಲ್ಲೂ ಫ್ರೀ ಹ್ಯಾಂಡ್ ರಂಗೋಲಿ ಬರುತ್ತಲ್ಲ, ಅದು ತುಂಬ ಖುಷಿ. ಬಟ್ ಗೊತ್ತಲ್ಲ, ಸಿಟಿನಲ್ಲೆಲ್ಲ ರಂಗೋಲಿ ಹಾಕೋಷ್ಟು ಜಾಗನೇ ಇರಲ್ಲ. ಹಾಗಾಗಿ ಪುಟ್ಟ ಪುಟ್ಟ ರಂಗೋಲಿ, ಈ ಡಾಟ್ ರಂಗೋಲಿಗಳೆಲ್ಲ ಆದರೆ ಈಸಿಯಾಗಿ ಬಿಡಿಸ್ಕೋಬೋದು ಚಿಕ್ಕದಾಗಿ. ಎಳೆ ರಂಗೋಲಿ 2 ಎಳೆಲ್ಲ ಬಿಡಿಸೋದಾದರೆ ಸ್ವಲ್ಪ ಜಾಗ ಜಾಸ್ತಿ ಬೇಕು. ಹಾಗಾಗಿ ಆದಷ್ಟು ಪುಟ್ಟ ಪುಟ್ಟ ರಂಗೋಲಿಗಳನ್ನೇ ಬಿಡಿಸ್ತಕ್ಕಂಥದ್ದು. ರಂಗೋಲಿ ಎಲ್ಲ ಬಿಡಿಸಿ ಮುಗಿಸಿ ಆದಮೇಲೆ ಇವತ್ತಿನ ಬ್ರೇಕ್ಫಾಸ್ಟು ಇಡ್ಲಿ ಜೊತೆಗೆ ನಮ್ಮಮ್ಮ ಯಾವಾಗಲೂ ಒಂದು ಬೂದುಗುಂಬಳಕಾಯಿ ಹುಳಿ ಮಾಡೋರು, ಸಿಕ್ಕಾಪಟ್ಟೆ ಚೆನ್ನಾಗಿರೋದು ರುಚಿ. ಸರಿ, ಅದನ್ನು ಕೂಡ ತೋರಿಸೋಣ ಅಂತ ಅಂದ್ಬಿಟ್ಟು ನಾನು ಇಡ್ಲಿ ರೆಸಿಪಿನ ಆಲ್ರೆಡಿ ಹಾಕಿದ್ದೀನಿ. ಅಕ್ಕಿ ಇಡ್ಲಿ ಹಾಕಿಲ್ಲ, ಮಿಲೆಟ್ ಹಾಕಿದ್ದೀನಿ, ಸಾಬುದಾನ ಇಡ್ಲಿ ಹಾಕಿದ್ದೀನಿ. ನಿಮ್ಗೆ ಯಾರಿಗಾದರೂ ಬೇಕು ಅನ್ನೋದಾದರೆ ರೆಸಿಪಿ ಚೆಕ್ ಮಾಡಿ, ನನ್ನ ಒಂದು ಚಾನಲಲ್ಲಿ ಸಿಗುತ್ತೆ. ಇಡ್ಲಿನ ಇಟ್ಕೊಂಡು ಜೊತೆಗೇ ಗ್ರೇವಿ ಮಾಡಿದ್ರೆ ಬೇಗನೆ ಆಗುತ್ತೆ. ಸೊ ಹಾಗಾಗಿ ಒಂದು ಕುಕ್ಕರ್ನ ಇಟ್ಕೊಂಡು 1-2 ಸ್ಪೂನ್ ಎಣ್ಣೆನ ಹಾಕ್ಕೊಂಡು ಸಾಸಿವೆ ಹಾಗೆಯೇ ಜೀರಿಗೆನ ಹಾಕ್ಕೊಂಡಿದ್ದೀನಿ. 1-2 ಸ್ಪೂನಷ್ಟು ಕಡಲೆಬೇಳೆನೂ ಕೂಡ ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ. 1-2 ಒಣಮೆಣಸಿನ್ಕಾಯಿ, ಹಾಗೆ ಜಜ್ಜಿಟ್ಕೊಂಡಿರ್ತಕ್ಕಂಥ ಬೆಳ್ಳುಳ್ಳಿ ಒಂದು 6-7 ಎಷ್ಟಲಾದರೆ ಸಾಕಾಗುತ್ತೆ. 1 ಗೆಡ್ಡೆ ಈರುಳ್ಳಿನೂ ಕೂಡ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಎಲ್ಲ ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು. ಇದು ನೋಡ್ತಿದ್ದೀರಲ್ಲ, ನಾನು ಬೂದುಗುಂಬಳಕಾಯಿನ ಹಿಂದಿನ ದಿನವೇ ಆ ಸಿಪ್ಪೆ ಎಲ್ಲ ತೆಗೆದು, ತಿರುಳು ಮತ್ತು ಸಿಪ್ಪೆನ ತೆಗೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಮಗೆ ಸಾಕಷ್ಟು ಆರೋಗ್ಯಕರ ಗುಣಗಳು ಬೂದುಗುಂಬಳಕಾಯಲ್ಲಿದೆ. ಅದು ಈ ಸಮ್ಮರಲ್ಲಂತೂ ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ ಅಂದರೆ ಬಾಡಿ ತಂಪಾಗುತ್ತೆ, ದೇಹ ತುಂಬಾ ತಂಪಾಗುತ್ತೆ. ತುಂಬ ಕೂಲ್ ಬಾಡಿ ಅಂತ ಅನ್ನೋರು ಅದಕ್ಕೊಂಚೂರು ಪೆಪ್ಪರ್ನ ಹಾಕ್ಕೊಂಡು ಕೂಡ ನೀವು ಗ್ರೈಂಡ್ ಮಾಡಿಕೊಂಡು ಕುಡಿಬೋದು, ತುಂಬ ಒಳ್ಳೆಯದು. ಈಗ ಇದಕ್ಕೆ 1 ಕಡ್ಡಿಯಷ್ಟು ಕರಿಬೇವೆಲ್ಲನೂ ಕೂಡ ಸೇರಿಸ್ಕೊಂಡು ಕಟ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಬೂದುಗುಂಬಳಕಾಯಿನ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ತಿರುಳನ್ನು ನೀವು ದೋಸೆ ಮಾಡುವಾಗ ಅಥವಾ ಇಡ್ಲಿ ಮಾಡುವಾಗ ರುಬ್ತಿರಲ್ಲ, ಅದಕ್ಕೆ ಹಾಕ್ಕೊಂಡು ರುಬ್ಕೊಳ್ಬೋದು, ವೇಸ್ಟ್ ಮಾಡಲಿಕ್ಕೆ ಹೋಗಬೇಡಿ. ನಾನು ಅದು ಮರುದಿನ ದೋಸೆ ಏನಾದರೂ ಮಾಡೋದಾದರೆ ಉದ್ದಿನ ಬೇಳೆ ಸ್ಕಿಪ್ ಮಾಡಿಬಿಟ್ಟು ಜಸ್ಟ್ ಬೂದುಗುಂಬಳಕಾಯಿ ತಿರುಳು ಏನು ಬರುತ್ತೆ ಅದನ್ನು ಹಾಕಿ ಗ್ರೈಂಡ್ ಮಾಡ್ಕೊಳ್ಬೋದು. ಒಂದು ಮಸಾಲೆನ ರುಬ್ಕೊಳ್ಳೋಣ. ಅದಕ್ಕೆ ಒಂದು ಮಿಕ್ಸಿ ಜಾರಿಗೆ 1 ಕಪ್ಪಷ್ಟು ಹಸಿ ತೆಂಗಿನಕಾಯಿ ತುರಿ, ಒಂದು 6-7 ಬೆಳ್ಳುಳ್ಳಿ, 1 ಈರುಳ್ಳಿ, 1-2 ಇಂಚು ಚಕ್ಕೆ, ಹಾಗೆಯೇ ಅಚ್ಕಾರದ ಪುಡಿ 1.5 ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ. ನಿಮ್ಮ ಮನೆಯಲ್ಲಿ ಕ್ವಾಂಟಿಟಿಗೆ ತಕ್ಕಂತೆ ವ್ಯತ್ಯಾಸ ಮಾಡ್ಕೊಳ್ಳಿ. 1 ಸ್ಪೂನಷ್ಟು ಧನಿಯಾ ಪೌಡ್ರು, ಹಾಗೆಯೇ 1-2 ಟೊಮೊಟೊ ಹಣ್ಣು, ಒಂದು ಸ್ವಲ್ಪ ಕರಿಬೇವೆಲೆಗಳನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. 1-2 ಸ್ಪೂನಷ್ಟು ಹುರ್ಗಡ್ಲೆನೂ ಕೂಡ ನಾನಿಲ್ಲಿ ಸೇರಿಸ್ಕೊಂಡು ನುಣ್ಣಗೆ ಗ್ರೈಂಡ್ ಮಾಡಿ ಎತ್ತಿಟ್ಕೊಳ್ಬೇಕಾಗುತ್ತೆ. ಇದನ್ನು ನೋಡ್ತಿದ್ದೀರಲ್ಲ. ಈಗ ಇಲ್ಲಿ ಬೂದುಗುಂಬಳಕಾಯಿ ಏನು ನಾವು ಬೇಯಲಿಕ್ಕೆ ಇಟ್ಟಿದ್ವಿ, ಒಗ್ಗರಣೆ ಜೊತೆ ಸಿಮ್ಮಲ್ಲಿ ಇಟ್ಟಿದ್ದೀನಿ ನಾನು. ಆ್ಯಕ್ಚುಲಿ ಮಿಕ್ಸ್ ಮಾಡ್ಕೊಳ್ಬೇಕು ಒಗ್ಗರಣೆ ಜೊತೆಯಲ್ಲಿ. ಇದು ಬೇಯಲಿಕ್ಕೆ ತುಂಬ ಏನು ಟೈಮ್ ತೊಗೊಳ್ಳಲ್ಲ. ಹಾಗಾಗಿ ನಾವು ಹೈ ಫ್ಲೇಮಲ್ಲೇ ಇಟ್ವಿ ಅಂತಂದರೆ ಆ ಒಂದು ಒಗ್ಗರಣೆನಲ್ಲೇ ಬೆಂದೋಗ್ಬಿಡುತ್ತೆ, ಅದು ಅಷ್ಟು ಬೇಗ ಬೇಯುತ್ತೆ ಬೂದುಗುಂಬಳಕಾಯಿ. ಈಗ ಇದಕ್ಕೆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರನ್ನ ಅಡ್ಜಸ್ಟ್ ಮಾಡ್ಕೊಳ್ಬೇಕಾಗತ್ತೆ. ರುಬ್ಬಿರ್ತಕ್ಕಂಥ ಮಸಾಲೆ ಹಾಕಿದ ಮೇಲೆ
ಕನ್ಸಿಸ್ಟೆನ್ಸಿಗೆ ತಕ್ಕಂತೆ ನೀರನ್ನು ಅಡ್ಜಸ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಈ ಗ್ರೇವಿ ನೀವು ಸ್ವಲ್ಪ ತಿಕ್ಕಾಗಿ ಮಾಡ್ಕೊಂಡ್ರಿ ಅಂತಂದರೆ ರೊಟ್ಟಿ, ದೋಸೆ ಇದಕ್ಕೆಲ್ಲ ಆಗುತ್ತೆ. ಈ ಥರ ಸ್ವಲ್ಪ ಸಾಂಬಾರು ಟೈಪ್ ಮಾಡ್ಕೊಂಡ್ರಿ ಅಂದರೆ ಅನ್ನಕ್ಕೂ ಆಗುತ್ತೆ, ಹಾಗೆಯೇ ಇಡ್ಲಿಗೂ ಕೂಡ ಆಗುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಇದು ಹಸಿ ವಾಸನೆ ಹೋಗೋವರೆಗೆ ಅಂದರೆ ಒಂದು 10-20 ಸೆಕೆಂಡ್ ಕುದಿಸ್ಕೊಂಡು ಅದಾದಮೇಲೆ ಲಿಡ್ನ ಕ್ಲೋಸ್ ಮಾಡಿ ಒಂದು ವಿಷಲ್ ಬಂತು ಅಂತ ಅಂದರೆ ನಮಗೆ ರುಚಿಯಾಗಿರ್ತಕ್ಕಂಥ ಬೂದುಗುಂಬಳಕಾಯಿ ಹುಳಿ ರೆಡಿ ಆಗುತ್ತೆ. ಹಸಿ ವಾಸನೆ ಎಲ್ಲ ಹೋಗಿದೆ. ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು ವಿಷಲ್ ಬಂದರೆ ಸಾಕು ನಮಗೆ. ಮಾಡೋದು ಕೂಡ ತುಂಬಾ ಸುಲಭ, ಆರೋಗ್ಯಕ್ಕೆ ತುಂಬ ಅಂದರೆ ತುಂಬ ಒಳ್ಳೆಯದು. ಸೊ ಹಾಗಾಗಿ ಬೂದುಗುಂಬಳಕಾಯಿ ಸಿಕ್ಕಾಗ ಮಿಸ್ ಮಾಡದೆ ಈ ರೆಸಿಪಿನ ಟ್ರೈ ಮಾಡಿ. ಈಗ ನೋಡಿ ರೆಡಿಯಾಗಿದೆ ಗ್ರೇವಿ. ಎಷ್ಟು ಒಂದು ಒಳ್ಳೆ ಪರಿಮಳ ಬರುತ್ತೆ ಅಂದರೆ ಲಿಡ್ನ ಓಪನ್ ಮಾಡಿದಾಗ ಅಷ್ಟು ಚೆನ್ನಾಗಿರುತ್ತೆ ಈ ಗ್ರೇವಿ. ಮೇಲೆ ತುಪ್ಪ ಅಥವಾ ಬೆಣ್ಣೆ ಹಾಕ್ಕೊಂಡು ತಿಂತಾಯಿದ್ರೆ ಕಳೆದು ಹೋಗ್ತೀರ, ಅಷ್ಟು ರುಚಿಯಾಗಿರುತ್ತೆ. ಹಾಗಾಗಿ ಮಿಸ್ ಮಾಡದೆ ಟ್ರೈ ಮಾಡಿ. ಕೆಲವೊಂದೆಲ್ಲ ರೆಸಿಪಿಗೆ ಏನು ಮಾಡೋದು ಅನ್ನೋ ಥರ ಯೋಚನೆ ಇರುತ್ತೆ. ಅಂಥ ಟೈಮಲ್ಲಿ ಬೂದುಗುಂಬಳಕಾಯಿ ಇದೆ ಅಂತ ಅಂದರೆ ಖಂಡಿತ ಈ ರೆಸಿಪಿನ ಟ್ರೈ ಮಾಡಿ. ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಇಡ್ಲಿ, ಹಾಗೆಯೇ ಬೂದುಗುಂಬಳಕಾಯಿ ಹುಳಿ, ಪಪ್ಪಾಯ ನೋಡ್ತಿದ್ದೀರಲ್ಲ. ಬೆಳಗಿನ ತಿಂಡಿ ಎಲ್ಲ ಮುಗಿಸಿ ನಾನು ಮಧ್ಯಾಹ್ನದೇನು ಇಲ್ಲಿ ಶೇರ್ ಮಾಡಿಲ್ಲ. ಸಂಜೆಗೆ ಸ್ನ್ಯಾಕ್ಸ್ಗೆ ಅಂತ ಹೇಳಿ ಹಸ್ಬೆಂಡು ಪೈನಾಪಲ್ ತೊಗೊಂಡು ಬಂದಿದ್ದರು ಕಟ್ ಮಾಡಿಸ್ಕೊಂಡು. ಈ ಹಿಂದೆ ಇನ್ಸ್ಟಾಗ್ರಾಮಲ್ಲಿ ನನ್ನ ಮಗ ಪೈನಾಪಲ್ ತವಾ ಫ್ರೈನ ನೋಡಿದ್ದ. ಸರಿ ನಾನು ಹೇಳಿದೆ ಅವನಿಗೆ, ಈ ಥರ ಪೈನಾಪಲ್ ತವಾ ಫ್ರೈ ನೋಡಿದ್ದೆ, ಟ್ರೈ ಮಾಡೋಣ ಹೇಗೆ ಬರುತ್ತೆ ಅಂತ ಅಂದ್ಬಿಟ್ಟು. ಸರಿ ಅಂತ ಅಂದ್ಬಿಟ್ಟು ಟ್ರೈ ಮಾಡ್ತಾಯಿದ್ದೀನಿ. ಗೊತ್ತಿಲ್ಲ ಹೇಗೆ ಬರುತ್ತೆ ಅಂತ. ಚೆನ್ನಾಗಿ ಬಂದರೆ ನಿಮ್ಗೆ ಹೇಳ್ತೀನಿ, ಇಲ್ಲ ಅಂತ ಅಂದರೆ ಖಂಡಿತ ನಾನು ಅದರ ರೆಸಿಪಿ ಟ್ರೈ ಮಾಡಿ ಅಂತೇನು ಹೇಳೋಕ್ಕೋಗಲ್ಲ. ಮೊದಲಿಗೆ 1 ಸ್ಪೂನಷ್ಟು ಅಚ್ಕಾರದ ಪುಡಿ, ಅಚ್ಕಾರದ ಪುಡಿಗೆ ತಕ್ಕಂತೆ 1-1.25 ಸ್ಪೂನಷ್ಟು ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆಯೇ ಜೀರಿಗೆ ಪೌಡ್ರು 1/4 ಸ್ಪೂನಷ್ಟು ಜೀರಿಗೆ ಪೌಡ್ರು, ಹಾಗೆಯೇ ಬೆಲ್ಲ, ಸ್ವಲ್ಪ ಪುಡಿ ಬೆಲ್ಲ, ಆರ್ಗ್ಯಾನಿಕ್ ಬೆಲ್ಲ 1 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಯಾಕೆಂದರೆ ಪೈನಾಪಲಲ್ಲೂ ಆಲ್ರೆಡಿ ಸ್ವೀಟ್ ಇರುತ್ತೆ, ಬಟ್ ಇಲ್ಲಿ ಮೇಲಿಂದ ಹಾಕ್ಕೊಂಡಾಗ್ಲೂ ಕೂಡ ರುಚಿ ಚೆನ್ನಾಗಿ ಬರುತ್ತೆ. ಈಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಏನು ಮಸಾಲೆ ಪೌಡ್ರುಗಳೆಲ್ಲ ಹಾಕ್ಕೊಂಡ್ವಿ, ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸ್ಪ್ರೆಡ್ ಮಾಡಿಬಿಟ್ಟು ಪೈನಾಪಲ್ನ ಎರಡೂ ಬದಿನಲ್ಲೂ ಈ ಮಸಾಲೆ ಇದು ಮಾಡ್ಕೋಬೇಕು, ಹೊರಳಿಸ್ಕೋಬೇಕು. ನೋಡ್ತಿದ್ದೀರಲ್ಲ ಈ ಥರ. ನಾನು ಫಸ್ಟಿಗೆ ಎಲ್ಲವೂ ಮಾಡೋದು ಬೇಡ ಅಂದ್ಬಿಟ್ಟು ಟೇಸ್ಟು ಹೇಗೆ ಬರುತ್ತೆ ಅಂತ ಗೊತ್ತಿಲ್ಲ ಅಲ್ಲ, ಹಾಗಾಗಿ ಒಂದು 4 ಪೀಸಿಗೆ ಫಸ್ಟ್ ಮಾಡಿದೆ. ತುಂಬ ಚೆನ್ನಾಗಿ ಬಂತು. ಆದರೆ ಚೆನ್ನಾಗಿ ಬಂದಮೇಲೆ ಉಳಿದಿದ್ದೆಲ್ಲವೂ ಮಾಡ್ಕೊಂಡಿದ್ದಾಯಿತು. ಒಂದು ತವನ ಇಟ್ಕೊಂಡು ಅದು ಒಂದು ಮೀಡಿಯಮ್ ಊರಿನಲ್ಲಿ ತವನ ಬಿಸಿ ಮಾಡ್ಕೊಳ್ಳಿ. ಅದಾದಮೇಲೆ ಎಣ್ಣೆ, ತುಪ್ಪ, ಬೆಣ್ಣೆ ಏನು ಬೇಡ, ಜಸ್ಟ್ ಹಾಗೆ ಡ್ರೈ ಆಗಿ ತವ ಮೇಲಿಟ್ಟು ಎರಡೂ ಬದಿನಲ್ಲೂ ನಾವು ಫ್ರೈ ಮಾಡ್ಕೊಂಡ್ವಿ ಅಂತ ಅಂದರೆ ಪೈನಾಪಲ್ ತವಾ ಫ್ರೈ ರೆಡಿ ಆಗುತ್ತೆ. ತುಂಬ ಚೆನ್ನಾಗಿರುತ್ತೆ. ಅಂದರೆ ಅದು ನಾವು ತವಾ ಫ್ರೈ ಮಾಡಿದಾಗ ಏನಾಗುತ್ತೆ, ಉಪ್ಪು, ಖಾರ, ಹುಳಿ ಎಲ್ಲ ಅಬ್ಸರ್ವ್ ಆಗುತ್ತೆ ನೋಡಿ. ಹಾಗಾಗಿ ಬೇರೆ ಥರನೇ ಒಂಥರ ಟೇಸ್ಟ್ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನಾನು ಕೂಡ ಮಾಡುವಾಗ ಹೇಗಿರುತ್ತೋ ಏನೋ ಅಂತ ಅಂದ್ಕೊಂಡೆ ಮಾಡಿದ್ದು, ಬಟ್ ಚೆನ್ನಾಗಿರುತ್ತೆ. ಪೈನಾಪಲಲ್ಲಿ ಹುಳಿ ಅಂಶ ಇರುತ್ತೆ ಅಂತ ನಾನು ಹುಳಿ ಹಾಕ್ಕೊಳ್ಳಿಲ್ಲ. ನಿಮಗೆ ಸ್ವಲ್ಪ ಹುಳಿ ತುಂಬಾ ಬೇಕು ಅನ್ನೋದಾದರೆ ಸ್ವಲ್ಪ ನಿಂಬೆಹಣ್ಣಿನ ರಸನಾದರೂ ಹಾಕ್ಕೊಳ್ಳಿ, ಅಥವಾ ಆಮ್ಚೂರು ಪೌಡ್ರ್ ಬರುತ್ತಲ್ಲ ಅದನ್ನಾದರೂ ಕೂಡ ನೀವು ಸೇರಿಸ್ಕೊಳ್ಬೋದು. ರುಚಿ ತುಂಬ ಚೆನ್ನಾಗಿರುತ್ತೆ. ಸ್ನ್ಯಾಕ್ಸಿಗಂತೂ ಸಖತ್ತಾಗಿರುತ್ತೆ. ಟ್ರೈ ಮಾಡಿ ಅಂತಲೇ ಹೇಳ್ತೀನಿ. ಟ್ರೈ ಮಾಡಿ ಕಮೆಂಟ್ ಮಾಡಿ ಹೇಗೆ ಬಂತು ನಿಮಗೆ ಅಂತ. ಅದು ನಿಮಗೆ ವ್ಯತ್ಯಾಸ ಬರುತ್ತೆ ಅಂದರೆ ಮಸಾಲೆ ನೀವು ಮಿಕ್ಸ್ ಮಾಡ್ಕೊಳ್ಳೋದ್ರಲ್ಲಿ ಸ್ವಲ್ಪ ವ್ಯತ್ಯಾಸ ಮಾಡಿದ್ರೆ ಆ ಒಂದು ಯಾವುದು ಮಸಾಲೆ ಪೌಡ್ರನ್ನ ಜಾಸ್ತಿ ಹಾಕ್ಕೊಂಡಿರ್ತೀರ ಡಾಮಿನೇಟ್ ಮಾಡುತ್ತೆ. ಕರೆಕ್ಟಾಗಿ ಮಸಾಲೆ ಪೌಡ್ರುಗಳನ್ನ ಹಾಕ್ಕೊಳ್ಬೇಕಾಗುತ್ತೆ. ನಿಂಬೆಹಣ್ಣು ರಸ ಬೇಕು ಅಂದರೆ ಮೇಲಿಂದ ನೀವು ಹಾಕ್ಕೊಳ್ಬೋದು. ಇದು ಸ್ವಲ್ಪ ಹುಳಿನೂ ಇತ್ತು ಹಣ್ಣು, ಸೊ ಹಾಗಾಗಿ ಬ್ಯಾಲೆನ್ಸ್ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ಹಾಕಲಿಲ್ಲ. ಅದಾದಮೇಲೆ ನಾನು ಮೀಶೋಯಿಂದ ಒಂದು ಪ್ರಾಡಕ್ಟ್ ತರಿಸಿದ್ದೆ, ಅದನ್ನು ನಿಮಗೂ ಕೂಡ ಶೇರ್ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಿದ್ದೀನಿ. ತೋರಿಸೋಣ ಅಂತ ಅಂದ್ಬಿಟ್ಟು ನಿಮಗೂ ಕೂಡ ಯಾರಿಗಾದ್ರೂ ಉಪಯೋಗ ಬರುತ್ತೆ ಅಂತಂದರೆ ಖಂಡಿತ ಪರ್ಚೇಸ್ ಮಾಡ್ಬೋದು. 3 ಪೀಸ್ಗಳನ್ನ ಕೊಟ್ಟಿದ್ದಾರೆ ನೋಡಿ. ಇದು ಬಂದು ಅದ್ರ ಕೆಳಗಡೆ ಪ್ಲೇಟು, ಇದು ಮೇಲೆ ಕ್ಯಾಪು, ಹಾಗೆಯೇ ಇದು ಬಂದು ಮೌಲ್ಡು. ಇದು ನೋಡಿ ಈ ಥರ ಓಪನ್ ಇರುತ್ತೆ ಮೌಲ್ಡು, ಸುತ್ತ ಹೋಲ್ಸ್ಗಳಿರುತ್ತೆ. ಹಾಗೆಯೇ ಇದು ಅರ್ಧ kg ಪನ್ನೀರ್ ಮಾಡ್ತಕ್ಕಂಥ ಪನ್ನೀರ್ ಮೌಲ್ಡು. ಓಕೆನಾ. ಇದು ಬಂದು ತಳದಕ್ಕೆ ಇಟ್ಕೊಳ್ತಕ್ಕಂಥ ಒಂದು ಬೇಸು ನೋಡಿ. ಈ ಥರ ನೋಡ್ತಿರ್ಬೋದು ನೀವು. ಈ ಥರ ಇದಕ್ಕೂ ಕೂಡ ಹೋಲ್ಸ್ಗಳಿದೆ ನೋಡಿ. ಈಗ ಇದಕ್ಕೆ ಒಂದು ಕ್ಯಾಪ್ ಕೊಟ್ಟಿದ್ದಾರೆ ನೋಡಿ. ಈ ಕ್ಯಾಪ್ನ ಈ ಥರ ಈ ಮುಚ್ಚಳ ಈ ಥರ ಕ್ಲೋಸ್ ಮಾಡೋದು. ನಾನು ಯಾವಾಗಲೂ ಪನ್ನೀರನ್ನ ಹೊರಗಡೆಯಿಂದನೇ ತರಿಸ್ತಾ ಇದ್ದಿದ್ದು. ಕೆಲವೊಂದು ಸಲ ಅಷ್ಟೇ ಊರಿಂದ ಹಾಲೆಲ್ಲ ತಂದರೆ ಮನೆಯಲ್ಲೇ ಮಾಡ್ತಾಯಿದ್ದೆ. ಅದು ತುಂಬಾ ರುಚಿಯಾಗಿ ಬರ್ತಾಯಿತ್ತು. ಆದರೂ ಕೂಡ ಟೈಮ್ ಇಲ್ಲ, ಆಮೇಲೆ ಮೌಲ್ಡ್ ಎಲ್ಲ ಇಲ್ಲ ಅಂತಂದರೆ ಮಾಡೋದು ಸ್ವಲ್ಪ ಕಷ್ಟನೇ. ಅಂದರೆ ತುಂಬ ತೆಳು ಬಟ್ಟೆಗೆ ಹಾಕಿ ಅದು ನೀರನ್ನೆಲ್ಲ ಸ್ಕ್ವೀಸ್ ಮಾಡಿ ಮಾಡಬೇಕಿತ್ತಲ್ಲ. ಸೊ ಹಾಗಾಗಿ ಸರಿ ಅಂತ ಅಂದ್ಬಿಟ್ಟು ಆರ್ಡ್ರ್ ಮಾಡಿದೆ. ಬಟ್ ಕ್ವಾಲಿಟಿ ವೈಸ್ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಆ ಪ್ರೈಸಿಗೆ ಅದು ತುಂಬಾ ವರ್ತು.
ಸೊ ಹಾಗಾಗಿ ನಿಮಗೆ ಯಾರಿಗಾದರೂ ಬೇಕಾದರೆ ಖಂಡಿತ ಪರ್ಚೇಸ್ ಮಾಡಿ, ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಹಾಗೆ ಮನೆಯಲ್ಲಿ ಈಸಿಯಾಗಿ ಪನ್ನೀರನ್ನ ರೆಡಿ ಮಾಡ್ಕೋಬೋದು ಮೌಲ್ಡ್ ಇದೆ ಅಂತ ಅನ್ನೋದಾದರೆ. ಹೊರಗಡೆ ಎಲ್ಲ ಕೆಮಿಕಲ್ಲು ಅದು ಇದು ಎಲ್ಲ ಮಿಕ್ಸ್ ಮಾಡಿರ್ತಾರೆ ಅಂತ ಅಂದ್ಬಿಟ್ಟು ಈಗಂತೂ ತುಂಬಾ ಹೇಳ್ತಾರೆ. ಹಾಗಾಗಿ ಮನೆಯಲ್ಲೇ ಮಾಡ್ಕೊಳ್ಳೋಣ ಅನ್ನೋ ಕಾರಣದಿಂದ ನಾನು ಆರ್ಡ್ರ್ ಮಾಡ್ಕೊಂಡಿದ್ದು. ನೋಡ್ತಿದ್ದೀರಲ್ಲ, ಇದು ಬಂದು ಇವತ್ತಿನ ವೀಡಿಯೋ ಆಗಿತ್ತು. ವೀಡಿಯೋನ ಕೊನೆವರೆಗೂ ನೋಡಿ, ತಪ್ಪದೆ ಲೈಕ್ ಮತ್ತು ಕಮೆಂಟ್ನ ಮಾಡಿ. ಹಾಗೆಯೇ ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ವೀಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.